ರಮೇಶ್ ಕುರುಬಗಟ್ಟಿ ಅವ್ರನ್ನ ಮಾತನಾಡ್ಸೋಕೆ ಅಂತ ಹೊರಟಿದೀವಿ. ರಮೇಶ್ ಕುರುಬಗಟ್ಟಿ ಅವ್ರು ಯಾರು ಪರಂ ಅಂತ ನೀವು ಕೇಳಿದ್ರೆ ನೋಡಿ ಹಾಡು ಕೇಳಿ. ಕರಿಯಪ್ಪ ನಮ್ಮ ತಾಯಿ ಕಲ್ಲವ್ವ. ಏನ್ ಸರ್ ವಾಡೆ ಬಾಗ್ಲಿ ಮಾಡ್ಬಿಟ್ಟಿದ್ದೀನಿ. ಸ್ವಾತಂತ್ರ್ಯ ಮಾವನ ಮಗಳ ಒಟ್ಟ ಲಗ್ನ ಮಾಡ್ಕೊಂಡಾಗಿಂದ ಜಗಳನ ಮಾಡಿಲ್ರಿ. ಕೋಟಿ ಕೋಟಿ ಗಳಿಸಿದ ಮಗು ಸುಖ ಎಲ್ಲೈತೆ, ಇನ್ನು ಗಳಿಸಬೇಕಂತವನ ಬುದ್ಧಿ ಕೆಟ್ಟೈತೆ. ಪೇಡೆ ನಗರಿ ಧಾರವಾಡಕ್ಕೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಹೌದು, ನಾನೀಗ ಧಾರವಾಡದ ಕಡೆ ಹೊರಟಿದ್ದೇನೆ. ಈಗ ಮುಂದೆ ಹೋದರೆ ಬರೀ 5 ಕಿಲೋಮೀಟರ್ಗಳ ದೂರದಲ್ಲಿ ಸಿಗುತ್ತೆ ನಮಗೆ ಹೆಮ್ಮೆಯ ಧಾರವಾಡ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಗಳಲ್ಲಿ ಒಂದು ನಮ್ಮ ಧಾರವಾಡ. ವಿದ್ಯಾ ಕ್ಷೇತ್ರ ಕೂಡ, ಅನೇಕ ವಿದ್ಯಾಸಂಸ್ಥೆಗಳಿದಾವೆ ಅಲ್ಲಿ. ಸ್ನೇಹಿತರೆ, ನಾವು ಧಾರವಾಡದಲ್ಲಿ ರಮೇಶ್ ಕುರುಬಗಟ್ಟಿ ಅವ್ರನ್ನ ಮಾತನಾಡ್ಸೋಕೆ ಅಂತ ಹೊರಟಿದೀವಿ. ರಮೇಶ್ ಕುರುಬಗಟ್ಟಿ ಅವ್ರು ಯಾರು ಪರಂ ಅಂತ ನೀವು ಕೇಳಿದ್ರೆ ನೋಡಿ ಹಾಡು ಕೇಳಿ. ಓ ಇವರಾ ಅಂತ ಅಂದ್ಕೋತಿರ್ಬೋದು ನೀವು. ಹೌದು ಸ್ನೇಹಿತರೆ, ಈ ಒಂದು ಸೂಪರ್ ಹಿಟ್ ಹಾಡನ್ನು ಬಹುತೇಕ ಕನ್ನಡಿಗರು ಕೇಳಿರಬಹುದಾದಂಥ ಈ ಹಾಡನ್ನು ಹಾಡಿದವರೇ ನಮ್ಮ ರಮೇಶ್ ಕುರುಬಗಟ್ಟಿ ಅವರು. ಅವರ ಮನೆ, ಅವರ ಬದುಕು ನಾವು ನೋಡೋಣ ಸ್ನೇಹಿತರೆ. ಹೋಗೋಣ ಕುರುಬಗಟ್ಟಿಗೆ. ಕುರುಬಗಟ್ಟಿ ಅಂತ ಅನ್ನೋದು ಧಾರವಾಡದಿಂದ ಸ್ವಲ್ಪ ದೂರ ಇರೋಂಥ ಒಂದು ಗ್ರಾಮ. ಅಲ್ಲೇ ಇದ್ದಾರೆ ಅವರು. ಅಲ್ಲಿ ಹೋಗಿ ಅವರ ಮನೆ, ಬದುಕು ಎಲ್ಲವನ್ನು ಪರಿಚಯ ಮಾಡ್ಕೊಳ್ಳೋಣ. ಸ್ವಾಗತ ನಿಮಗೆ ವಿದ್ಯಾಕಾಶಿ ಸಾಂಸ್ಕೃತಿಕ ನಗರ ಧಾರವಾಡಕ್ಕೆ. ಬನ್ನಿ. ನೋಡು 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 ತಮ್ಮ ಇಷ್ಟ ಕಾಡೆಗೆ, ನೋಡಿಕೊಂಡ ನಡಿ ತಮ್ಮ ಸುತ್ತು ಕಾಡೆಗೆ. ಸ್ನೇಹಿತರೆ, ನಾವು ಬಂದ್ವಿ ಹತ್ತಿರ ನಾವು ಕುರುಬಗಟ್ಟಿ ಗ್ರಾಮಕ್ಕೆ. ನೋಡಿ, ಇದು ಲೋಕೂರು. ಈ ಕಡೆ ಹೋದರೆ ಲೋಕೂರು ಬರುತ್ತೆ ಸ್ನೇಹಿತರೆ. ಲೋಕೂರು, ಕುರುಬಗಟ್ಟಿ ಈ ಕಡೆ. ಲೋಕೂರು ಅಂದರೆ ಸ್ನೇಹಿತರೆ, ನಾವು ಲೋಕೂರಿನ ಕೂಡು ಕುಟುಂಬ, 250 ಜನ ಒಟ್ಟಿಗೆ ಇರುವಂಥ ಕೂಡು ಕುಟುಂಬದ ನಾವು ವಿಡಿಯೋ ಮಾಡಿದ್ದೀವಿ. ಕಲಾಮಾಧ್ಯಮ ತುಂಬ ಪಾಪ್ಯುಲರ್ ಆಗಿ ನೀವು ನೋಡಿದಿರಲ್ಲ. 11 ಗಂಟೆ ಮಟ್ಟ ನಾಷ್ಟ ಆಗೋ ಮಟ್ಟ ರೊಟ್ಟಿ ಕೊಡ್ಬೇಕ್ರಿ ಗಂಡ ಮಕ್ಕಳಿಗೆ. ಮತ್ತೆ 12 ಗಂಟೆಗೆ ಇಡ್ತಿದ್ದೀವಿ ನಾವು. ಮತ್ತೆ ಸಂಜೆ 5 ಗಂಟೆ ಮಟ್ಟ ರೊಟ್ಟಿ ಹಾಕಿದ್ರಿ. ಈ ಮದುವೆಗಳಿಗೆಲ್ಲ ಹೋದ್ರೆ ಒಳ್ಳೆ ಒಟ್ಟಿಗೆ 200 ಜನ ಹೋಗ್ತಾರೆ. ಇಷ್ಟು ಹೋಗ್ಯವ್ರಿ. 4 ಗಾಡಿ ಮತ್ತೆ ದೊಡ್ಡ ಗಾಡಿನ ಮಾಡ್ತಾರ್ರಿ. ಆ ಊರಿರೋ ಜಾಗ ಲೋಕೂರು. ಅದ್ರ ಪಕ್ಕನೆ ಹಂಗರ್ಕಿ ಅಂತ ಒಂದು ಊರು ಬರುತ್ತೆ. ಹಂಗರ್ಕಿಲಿ ವಾಡೆ ಇದೆ. ಅದನ್ನು ಕೂಡ ನಾವು ಕಲಾಮಾಧ್ಯಮದಲ್ಲಿ ಮಾಡಿದ್ದೀವಿ. ಹಾಗೆ ಸ್ವಲ್ಪ ದೂರ ಬಂದರೆ ಗರಗ, ಅಂದರೆ ಭಾರತದ ರಾಷ್ಟ್ರಧ್ವಜ ತಯಾರಾಗುವ ಜಾಗ ಗರಗ, ಅದು ಕೂಡ ಇದೆ. ಅದನ್ನು ನಾವು ಕಲಾಮಾಧ್ಯಮ ನಿಮ್ಗೆ ತೋರಿಸಿದ್ದೀವಿ. ಈಗ ನಾವು ರಮೇಶ್ ಕುರುಬಗಟ್ಟಿ ಜನಪದ ಗಾಯಕರನ್ನು ಸಂದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಕುರುಬಗಟ್ಟಿಗೆ ಸ್ವಲ್ಪನೇ ದೂರ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಬರ್ತಾ ಇದೆ ಕುರುಬಗಟ್ಟಿ ಗ್ರಾಮ. ಅಣ್ಣ, ರಮೇಶ್ ಕುರುಬಗಟ್ಟಿ ಸರ್ ಅವರಲ್ಲ ಮನೆಯಲ್ಲಿ. ಸ್ನೇಹಿತರೆ ನೋಡಿ, ಇದೇ ಕುರುಬಗಟ್ಟಿ ಗ್ರಾಮ. ಅಣ್ಣ, ರಮೇಶ್ ಕುರುಬಗಟ್ಟಿ ಅವ್ರ ಮನೆ ಅಲ್ಲಣ್ಣ? ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡ್. ಹಾಂ, ಬಸ್ ಸ್ಟ್ಯಾಂಡ್ ರಮೇಶ್ ಮಲ್ಲಿಕ್ ಅಂತ ಬಜ್ಜಿ ಹಾಡ್ತಾರಲ್ಲ ಸರ್, ಅದೇ ಪ್ರೀತಿಯ ಪರಿವಾಳ. ಸರ್, ರಮೇಶ್ ಕುರುಬಗಟ್ಟಿ ಅವ್ರ ಮನೆಯಲ್ಲಿ ಸರ್ ಅದೇ. ಮುಂದೋಗಪ್ಪ. ಸ್ನೇಹಿತರೆ, ನಾವು ಬಂದ್ವಿ ರಮೇಶ್ ಕುರುಬಗಟ್ಟಿ ಅವ್ರ ಮನೆಗೆ. ನೋಡಿ, ಇದೇ ಕುರುಬಗಟ್ಟಿ ಗ್ರಾಮ. ಅಲ್ಲಿ ನೋಡಿ, ಅಲ್ಲೊಂದು ಗುಡಿ ಇದೆ, ಆಂಜನೇಯನ ಗುಡಿ. ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ. ಕುರುಬಗಟ್ಟಿ ಗ್ರಾಮದ ಆಂಜನೇಯ, ಹನುಮಪ್ಪ, ಊರಿನ ಹನುಮಪ್ಪ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಬನ್ನಿ ಒಳಗಡೆ ಹೋಗೋಣ ನಾವು. ಗುರುಳೆ, ನಮಸ್ಕಾರ ಗುರುಳೆ. ಪ್ರೀತಿಯ ಪಾರಿವಾಳ ಹಾರಿ ಹೋತ ಗೆಳೆಯ, ಮನಸ್ಸಿಗೆ ತಳಬ ಮಾಡಿ ಹೋತ ಗೆಳೆಯ, ಮಾರಿಯಲ್ಲ ರಂಗ ಮಾರಿಯಲ್ ಗೆಳೆಯ ಮಾರಿಯಲ್ ಗೆಳೆಯ ಮಾರಿಯಲ್ ಗೆಳೆಯ. ಎಷ್ಟು ನಿಮ್ಗೆ ಏಜು? 68. ಈ ಹಾಡು ಬಂದು ಎಷ್ಟು ವರ್ಷ ಆಯಿತು? ಒಂದು 30 ವರ್ಷ ಆಗ್ತದೆ. ನಿಮ್ಗೆ ಅವಾಗ 38 ವರ್ಷ. ಹಾಂ, ಅಷ್ಟು ಇರ್ಬೋದು. ಹುಡುಗ. ಹ್ಞೂ ರೀ. ಫುಲ್ ಖುಷಿ ನೀವು. ಹ್ಞೂ ರೀ. ಹೇಗೆ ನಿಮ್ಮ ಫ್ರೆಂಡು? ಅಗ್ರಿ ಫೇಮಸ್. ಫೇಮಸ್ ಅವ್ರೆ, ಫುಲ್ ಫೇಮಸ್. ಹ್ಞೂ ರೀ. ಏನು ನಿಮ್ಮ ಹೆಸರು? ಧರ್ಮಪ್ಪ. ಧರ್ಮಪ್ಪ. ಹೊಲ ಮನೆ ಮಾಡ್ತೀರೇನ್ರಿ? ಹ್ಞೂ ರೀ. ಹೋಗಿಲ್ಲ ರೀ ಇವತ್ತು ಹೊಲಕ್ಕೆ? ಇವತ್ತಿಲ್ಲ ರೀ. ಯಾಕೆ? ಏನಾಗ ನಾವು ಇವತ್ತೊಂದು ದಿವಸ ಆರಾಮ್ ತೊಗೊಂಡಿವಿ ರೀ. ಇವತ್ತು ರಜೆ ಹಾಕಿದ್ರಿ? ಹ್ಞೂ ರೀ. ಯಾಕೆ? ಏನು ಬೇಜಾರಾಗತ್ತಲ್ಲ ರೀ ಮನಸ್ಸಿಗೆ. ಏನಾಗಿದೆ ಮನಸ್ಸಿಗೆ? ಏನೋ ಕೆಲಸ ಮಾಡಿ 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 ಸುಸ್ತಾಕತ್ರಿ ಮೈ. ಅದಕ್ಕೆ ರಿಲ್ಯಾಕ್ಸ್ ಮಾಡ್ಲಿಕ್ಕತ್ತೀರಿ? ಹ್ಞೂ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಇವರೇ ನಮ್ಮ ರಮೇಶ್ ಕುರುಬಗಟ್ಟಿ ಅವರು. ಒಂದು ಕಾಲದಲ್ಲಿ ಇಡೀ ನಮ್ಮ ಕ್ಯಾಸೆಟ್ ಲೋಕವನ್ನು ಧೂಳೆಬ್ಬಿಸಿದಂತಹ ಕಲಾವಿದ, ಪ್ರೀತಿಯ ಪಾರಿವಾಳ ಹಾಡಿನ ಮೂಲಕ. ಆದರೆ ಅದೊಂದೇ ಹಾಡು ಅಂತ ಅಲ್ಲ ಸ್ನೇಹಿತರೆ, ಅವರು ಅದ್ಭುತವಾದ ಗಾಯಕರವರು. ಆದರೆ ಆ ಹಾಡವರು ತುಂಬ 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 ಪ್ರಖ್ಯಾತಿ ಕೊಟ್ಟಂಥ ಹಾಡು. ಬರೀ ಹಾಡಿನ ಬಗ್ಗೆ ಮಾತ್ರ ಅಲ್ಲ, ಇಡೀ ಸಂಪೂರ್ಣ ಅವರ ಬದುಕಿನ ಕಥೆ ಕೇಳೋಣ. ಒಬ್ಬ ಗ್ರಾಮೀಣ ಜನಪದ ಗಾಯಕರ ಬದುಕು ಹೇಗಿರುತ್ತೆ ಅಂತ ನೋಡೋಣ. ಸರ್, ಸ್ವಾಗತ ಕಲಾಮಾಧ್ಯಮ. ನಮಸ್ಕಾರ ರೀ. ಹೇಗಿದ್ದೀರಿ? ಆರಾಮದೇವ್ ರೀ. ನೀವು ಆರಾಮಲ್ಲ ರೀ? ಆರಾಮಿದ್ದೀವಿ ಸರ್. ಯಾವ ಗ್ರಾಮ ಇದು? ಇದು ಧಾರವಾಡ ತಾಲೂಕು ಕುರುಬಗಟ್ಟಿ ರೀ. ಹಾಂ ಹಾಂ. ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು. ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು ರೀ. ಧಾರವಾಡದಿಂದ 15 ಕಿಲೋಮೀಟ್ರ್ ಸಮೀಪದಲ್ಲಿದ್ದೀರಿ ನಗರಕ್ಕೆ. ನಗರ ಸಮೀಪ ಇದೀವಿ ರೀ. ಹಾಂ, ನೀವು ಹುಟ್ಟು ಬೆಳೆದ ಊರು ಸರ್ ಇದು? ಹೌದೌದು ರೀ, ನಮ್ದು ಸ್ವಂತ ಊರು ಅದು. ಸ್ವಂತ ಊರು. ತಮ್ಮ ಮನೆ ನೋಡ್ಬೋದಾ? ಬರೀ. ಏನು ಫೋಟೋಸ್ ಹಾಕಿದ್ರಲ್ಲ, ವಿಶೇಷ ಫೋಟೋಸ್ ಇಲ್ಲಿ? ಇವರು ಸರ್ ಅವ್ರ ನಮ್ಮ ತಂದೆ ತಾಯಿ ರೀ. ಅವರು ಕರಿಯಪ್ಪ, ನಮ್ಮ ತಾಯಿ ಕಲ್ಲವ್ವ.
ಕರಿಯಪ್ಪ ಕಲ್ಲವರು. ನಮ್ಮ ತಂದೆಯವ್ರು ತೀರ್ಕೊಂಡಾರ್ರಿ, ತಾಯಿಯವ್ರು ಅದಾರ. ಆತರ ವೆರಿ ನೈಸ್. ಓಕೆ. ಈ ಕೃಷಿಕರ ಕುಟುಂಬನ? ಹಾಂ, ಕೃಷಿಕರ ಕುಟುಂಬ. ನಮ್ದು ಆಸ್ತಿ ಇಲ್ರಿ, ಒಟ್ಟು ಭೂಮಿಯಾಗ ಹಿಂಗೆ ಕೆಲಸ ಮಾಡ್ಕೊಂತ ಬಂದವರು. ಈಗ ಒಂದು 1.5 ಎಕರೆ ಆಸ್ತಿ ಐತಿ. ದೀಡ್ ಅಂದರೆ 1.5 ಎಕರೆ? 1.5 ಎಕರೆ. ಅದ್ರಾಗ 2 ಬೋರ್ ಹಾಕ್ಸಿವಿ, ಆಜು ಬಾಜು ಒಂದು ಸ್ವಲ್ಪ ಭೂಮಿ ಮಾರ್ತೀವಿ. ನಮ್ದು ಸ್ವಂತ ಆಸ್ತಿ ಕಡಿಮೆ. 4 ಮಂದಿ ಅಂತಂಬರ್ ನಾವು. 1.5 ಎಕರೆದಾಗ 1.5 ಎಕರೆಗೆ ಜೀವನ ಕಷ್ಟ ಇತ್ತು. ಆರಾಮದೇವ್ರಿ. ಓಕೆ. ಇವರು ಗುರೂಜಿ ಅಂತ ಹೇಳಿರಿ, ಗೋಳ್ವಲ್ಕರ್. ಇವರು RSS 2ನೇ ಇವ್ರಿ, ಅವರ ಮುಖ್ಯಸ್ಥರು. ಅವರು ಅದಕ್ಕೆ ಇದಾರಲ್ರಿ, ಅವರು ಹೆಡ್ಗೇವಾರ್ ಅಂತೇಳಿ RSS ಸಂಸ್ಥಾಪಕರು. ಓಕೆ. ಇವರು ಆತ್ಮಾನಂದರಿ. ಇವರ ಆತ್ಮಾನಂದ್ರೆ ಇವರು ಪಕ್ಕ ಇವ್ರ ಆಧ್ಯಾತ್ಮ ಗುರುಗಳು ರೀ. ಗದಗಿನ ಶಿವಾನಂದ ಅಪ್ಪಗಳ ಮಗ ರೀ ಅವ್ರ. ಇವ್ರು RSS ಸ್ಥಾಪನೆ ಮಾಡಿದವ್ರಿ. ಅದರ ಅವ್ರ ನಂತರ ಅದನ್ನ ಮುಂದೆ ಬೆಳೆಸ್ತಾವ್ರಿ ಇವರು. ಗುರುಜಿ. ಹ್ಞೂ. ಓಕೆ. ಅವ್ರಂತೂ ಗೊತ್ತಾಗಿದ್ರಿ. ಸಾವರ್ಕರ್ ಅವರು, ಅವ್ರು ಶಿವಾಜಿ ಮಹಾರಾಜ, ಬಸವಣ್ಣ ಅವರು, ಈ ಕಡೆ ಮೋದಿಜಿ ಅವರು, ಈ ಕಡೆ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್. ಎಷ್ಟು ವರ್ಷ ಹಳೆ ಮನೆ ಇದು? ಎಷ್ಟು ವರ್ಷದ ಮನೆ? ಇಲ್ಲ, ನಾವು ಕಟ್ಸಿದ್ರಿ ಇದು. ಈಗ 2010ರಾಗ. 15 ವರ್ಷ ಆಯ್ತು. ಹ್ಞೂ. ಓಕೆ. ಇಲ್ಲಿ ಜಾಗ, ಇಲ್ಲಿ ಹೊಲ ಐತ್ರಿ ಒಬ್ಬರ್ದು. ಇಲ್ಲಿ ಜಾಗ ಖರೀದಿ ಮಾಡ್ಕೊಂಡು ನಾವು ಕಟ್ಸಿದ್ವಿ. ನಮ್ಮ ಹಳೆ ಮನೆ ಅಲ್ಲಿ ಊರಾಗ, ಅಲ್ಲಿ ಇದು ಹಿಲ್ತಾಗ ಸಿಗ್ತೀವಲ್ರಿ ಮೇಲೆ, ಈ ವರ್ಷ ಕಟ್ಸಿವ್ರಿ ಅದನ್ನ. ಹಳೆ. ಹ್ಞೂ. ಬಿಳಿ ಮನೆ. ಹ್ಞೂ ರೀ. ಇನ್ನು ಪೇಂಟ್ ಹಾಕಬೇಕ್ರಿ ಅದ. ಈ ಕೆಲಸ ಮಾಡ್ತಾರೆ. ಹ್ಞೂ. ಬಟ್ ನಿಮ್ಮನೆ ಊರಲ್ಲಿ ಅದೇ ಜಾಗದಲ್ಲಿ ಇತ್ತು? ಮೊದಲು ಹಳೆ ಮನೆ ಅದ ರೀ. ಆಮೇಲೆ ಇಲ್ಲಿ 4 ಗುಂಟೆ ಜಾಗ ಹಿಡಿದ್ರಿ. ನಾವು ಇಬ್ಬರು ಅಣ್ಣ ತಮ್ಮ ಕೂಡಿದ್ದೀವಿ. ಹೊಲ್ದಾಗ ಒಂದು ಮನೆ ಇದ್ರಿ, ಅಲ್ಲಿ ಹೊಲ್ದಾಗ ಮನ್ಯಾಗ ಇರ್ತಾನೆ ನಮ್ಮ ತಮ್ಮನ ಹೆಂಡತಿ ಅದವ್ರು. ನಾವು ಇಬ್ಬರು ಕೂಡಿ ಇದು ಮನೆ ಕಟ್ಸೀವಿ. ಹಿಂದೆ ನಮ್ಮ ತಮ್ಮ ಪೊಲೀಸ್ ನೌಕರಿ ಮಾಡ್ತಾನೆ ರೀ. ಮಿಲಿಟ್ರಿ ಆರ್ಮಿ ಮುಗಿಸಿ ಬಂದ ಇಲ್ಲಿಂದ ಹೋಗಿ ಬಂದು ಮಾಡ್ತಾನೆ, ಧಾರವಾಡ ಡ್ಯೂಟಿ ಮಾಡ್ತಾನೆ. ಅದ ಕಡೆ ಅವ್ನ ಮನೆ ಐತಿ, ಅದ ಕಡೆ ನಮ್ಮ ಮಣ್ಣವ್ರ ಮನೆ ಐತಿ. ಇಲ್ಲೇ 4 ಗುಂಟೆ ಜಾಗ ಹಿಡಿದು ಇಲ್ಲೇ ಮನೆ ಹಾಕೊಂಡು ಇಲ್ಲೇ ಇದೇವ್ರಿ. ಕಷ್ಟ ಸುಖ ಆಗ್ತೀರಿ? ಮಣ್ಣು ನಮ್ಮ ಅಣ್ಣಗೊಬ್ಬಗ್ರಿ. ಅವ್ರ ಮಣ್ಣ ಒಂದು ಸ್ವಲ್ಪ ಆರ್ಥಿಕ ಸ್ಥಿತಿ ಅಷ್ಟಿದ್ದಿಲ್ಲ. ಅವ್ರು ದುಡ್ಕೊಂಡು ತಿನ್ನವ್ರ ಗೌಂಡಿ ಕೆಲಸ ಮಾಡ್ತಿದ್ದ. ಮೊನ್ನೆ ಆಕ್ಸಿಡೆಂಟ್ ಆತ್ರಿ. ಆಕ್ಸಿಡೆಂಟ್ ಆಗಿ ಒಂದು ತಿಂಗಳ ದಿನ ಕೋಮಾನಾಗಿದ್ದ. ಇಲ್ಲೇ ಮಿದುಳಿನಾಗಿನ ಎಲುಬು ಮುರಿದಿತ್ತು. ಅವ್ರಂತ ದವಾಖಾನೆ ತೋರ್ಸ್ಬೇಕಂದ್ರೆ ದುಡ್ಡಿನ ಕೊರತಿ. ನಮ್ಮ ತಮ್ಮ ಮಿಲ್ಟ್ರಿ ಅನ್ನಲ್ರಿ, ಅವನ 3.5 ಲಕ್ಷ ರೂಪಾಯಿ ಹಾಕಿದ. ನಾವು ಒಂದು 50-60 ಸಾವಿರ ರೂಪಾಯಿ ಹಾಕಿದ್ದೀವಿ. ಅವ್ನ ಆರಾಮ ಮಾಡ್ಕೊಂಡಿದ್ವಿ. ಈಗ ಆರಾಮದಾನ್ರಿ. ಅಡ್ಡಾಡ್ತಾನೆ. ಮತ್ತು ಒಬ್ರಿಗೊಬ್ರು ಆಗ್ಲಿಲ್ಲ ಅಂದ್ರೆ ಎದಕ್ಕಿರೋದ್ರಿ. ಅಣ್ಣ ತಮ್ಮ ಅಂದ್ರೆ ಅರ್ಥ ಏನು ಮತ್ತೆ? ಅವಾಗ ನಮ್ಮ ಅಣ್ಣನ ಬದುಕಿಸ್ಕೊಂಡ್ ಬಂದಿವಿ. ಈಗ ನಮ್ಮ ಮುಂದೆ ಕಣ್ಮುಂದೆ ಅಡ್ಡಾಡ್ತಾ. ಇಲ್ಲಿಕಂದ್ರೆ ಅವಾಗ ಸತ್ತು ಹೋಗಿ ಬಿಡ್ತಿದ್ರಿ ಅವ. ಅವ್ರ ಕುಟುಂಬ ಎಲ್ಲ ಇದೆ. ಅದೇ ಅತಿಗಡೆ ಮನೆ ಆಗೈತಿ. ಪಾಕಿಸ್ತಾನ ಕೈಗ ದಿಕ್ಕ ತಪ್ಪಿ ಹೋಗೈತಿ, ಅದು ಬೆಕ್ಕ ಆಗೈತಿ, ಪಕ್ಕ ಮಣ್ಣ ಮುಕ್ಕೈತಿ. ಬನ್ನಿ ಸರ್, ಒಳಗೆ ಬರ್ರಿ. ನೋಡಿ, ಕಲಾವಿದರ ಆಸ್ತಿ ಇಲ್ಲೇ ಇದಾವೆ. ಇಲ್ಲೇ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೀವಿ ನಿನ್ನೆ. ಇಲ್ಲಿ ಮ್ಯಾಲೆ ಅದಾವ್ರಿ ಎಲ್ಲ ನಮ್ಮ ವಾದ್ಯಗಳು. ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ವಲ್ಲ, ಇಲ್ಲೇ ಇಟ್ಟಿದ್ವಿ. ಮತ್ತೆ ನಾಳೆ ಹೋಗ್ಬೇಕ್ರಿ. ಏನೇನು ಕಾರ್ಯಕ್ರಮ ಇರುತ್ತೆ? ಭಜನಾ ಟೀಮ್ ಒಂದು ಐತ್ರಿ, 6 ಮಂದಿ ಟೀಮ್. ಭಜನಾ ಟೀಮ್ ಐತಿ, ಭಜನಾಕ್ಕೆ ಹೋಗಿರ್ತೇವೆ. ಮತ್ತು ರಸಮಂಜರಿ RK ಮೆಲೋಡಿಸ್ ಅಂತೇಳಿ ನಮ್ಮದೇ ಆದಂಥ ಒಂದು ರಸಮಂಜರಿ ತಂಡ ಐತಿ. RK ಮೆಲೋಡಿಸ್ ಅಂದ್ರೆ ರಮೇಶ್ ಕುರುಬಗಟ್ಟಿ ಮೆಲೋಡಿಸ್ ಅಂತೇಳಿ ಅದಕ್ಕೂ ಹೋಗಿರ್ತೇವೆ. ಇವತ್ತು ಬೇರೆ ಬೇರೆ ತಂಡದವರು ನಮ್ಮನ್ನ ವಿಶೇಷವಾಗಿ ಕರೆದಿರ್ತಾರೆ. ಅವ್ರ ಟೀಮ್ನಾಗೂ ಕರೆದಿರ್ತಾರೆ. ಇವತ್ತು ಅಲ್ಲಿ ತಿಗಡೋಳಿ ಅಂತೇಳಿ ಕಿತ್ತೂರು ಹಚ್ಚಿಗಡೆ ಅಲ್ಲಿ ಐತ್ರಿ. ಇವತ್ತು ಹೋಗ್ಬೇಕ್ರಿ. ನಾಳೆ ಇಲ್ಲಿ ಗರ್ಗಕ್ಕೆ ನಮ್ದು ತಂಡ ಐತಿ. ನಾಡ್ದಾಗ ಕೋಲಾರಕ್ಕೆ ಐತ್ರಿ ನಮ್ದು ತಂಡ. ಹ್ಞೂ ರೀ, ಇಲ್ಲಿ ಬಿಜಾಪುರ ಅಲ್ಲಿ ಇದೆ. ಹ್ಞೂ ರೀ. ಮತ್ತು 13ನೇ ತಾರೀಕಿಗೆ ಮತ್ತೆ ಇಲ್ಲಿ ಗರ್ಕ್ ಐತಿ. ಮುಂದೆ 2 ದಿನ ರೆಸ್ಟ್. ನಾನು ಇಲ್ಲಿ ಸ್ವಲ್ಪ ರೆಸ್ಟ್ ಬೇಕಲ್ರಿ. 14ನೇ ತಾರೀಕಿಗೆ ಇದಕ್ಕೈತಿ ಇಟ್ಟಿಗಿಟ್ಟಿ ಜಾತ್ರೆ ಐತ್ರಿ. ಅಲ್ಲಿ ದ್ಯಾಮಮ್ಮ ದುರ್ಗಮ್ಮನ ಜಾತ್ರೆ ಭಾಳ ಮಾಡತ್ತಾರ ಈಗ ಎಲ್ಲ ಕಡೆ. ಮತ್ತೆ ಎಲ್ಲ ಕಡೆ ಕಾರ್ಯಕ್ರಮ ಭಾಳ ಪೂರ್ತಿ ಕಾರ್ಯಕ್ರಮ. ನಮಗೆ 55 ರೀ. 1970 ನಮ್ಮ ಡೇಟ್ ಆಫ್ ಬರ್ತ್. ಕರೆಕ್ಟ್ 55 ವರ್ಷ. 55 ಚಾಲೋ ರೀ. ಈಗ 11ನೇ ತಿಂಗಳ 15ನೇ ತಾರೀಕು. ಫುಲ್ ಬಿಸಿ ಇದ್ರಿ ಅದು. ಮತ್ತೆ ಮಾಡಬೇಕಲ್ರಿ ಅದರಿಂದ ಊಟ. ಸರಸ್ವತಿ. ಆರಾಮದೇವ್ರಿ, ಏನು ಗೊತ್ತಿಲ್ಲ. ನೆಮ್ಮದಿ ಇದ್ರೆ ಸಾಕಲ್ರಿ. ರೊಕ್ಕ ರೂಪಾಯಿ ತಗೋಕ್ಕಿಂತ ನೆಮ್ಮದಿ ಬೇಕು ಮೊದಲ. ಇವರ ನೋಡ್ರಿ ಮಣ್ಣಾರ
ಇವ್ರಿಗೆ ಏಟಾಗಿದೆ ಅವ್ರಿಗೆ ಆಗಿದೆ. ಸರ್ ಹೇಗಿದ್ರಿ? ನಿಮ್ಮ ತಮ್ಮ ಬಹಳ ಒಳ್ಳೆ ಕಲಾವಿದ್ರು, ಅವ್ರು ಹುಡ್ಕೊಂಡ್ ಬಂದಿದ್ವಿ ನಾವು. ಅವರು ಹಾರ್ಮೋನಿಯಂ ಬರ್ತಾರೆ. ಹೌದನ್ರಿ? ಬರ್ತಾರ್ರಿ. ತಮ್ಮನ ಬಗ್ಗೆ ಹೇಳಿ, ಹೇಗೆ ನಿಮ್ ತಮ್ಮ? ನಮ್ಮ ಬಗ್ಗೆ ಅದ್ರ ಬಗ್ಗೆ ತೆರಿಗೆ ಕೆಡ್ಸ್ಕೊಳ್ಳೋದು ನಾವು. ತನಗೆ ಯಾರು ತಿರುಗಿ ಹಾಕ್ಬಿಡ್ತಾನ ಒಳಗೆ. ಅವಾಗ ಮಿದುಳು ಇನ್ನೂ ಇದಿಲ್ರಿ. ಅದು ಇಲ್ಲಿದ ಎಲುಬ ಇದು ಇಲ್ಲಿದೊಂದು ಇದನ್ನ ಎಲುಬು ತೆಗೆದಿಟ್ಟಾರಂತ್ರಿ ಲ್ಯಾಬ್ನ್ಯಾಗ. ಅದನ್ನ ಹೊಳ್ಳಿ ಹಾಕ್ಬೇಕಂದ್ರೆ ಈಗ ಅವ್ರ ನಾವು ಬೇಡ ಇರ್ಲಿ ಬಿಡ ಅಂತ ಬಿಟ್ಟಿವ್ರಿ. ಬಟ್ ಆರೋಗ್ಯ ಸರಿ ಐತ್ರಿ. ಅಷ್ಟಿನ್ನೂ ಇದು ಮೊದಲಂಗಿಲ್ಲ. ಆರಾಮದಾನ್ರಿ. ಆರಾಮ್ ಇಲ್ಲಿ ಬರ್ತಾನೆ, ಇಲ್ಲಿ ಊಟ ಮಾಡ್ತಾನೆ, ಬಟ್ ಎಲ್ಲ ಕಡೆ ಅಡ್ಡಾಡ್ತಾನೆ. ಎಷ್ಟು ನಿಮ್ಮ ಕುಡಿಗೆ ಮಾತಾಡೋಕೆ ಇದ್ದಿಲ್ಲ ರೀ ಹಂಗೆ, ಮೊದಲಂಗಿಲ್ಲ. ಸರ್ ಸಣ್ಣಮಿದ್ದಾಗ ರೈಲ್ವೆ ನಿಲ್ದಾಣದಾಗ ಚಹಾ ಮಾರತಿದ್ದು ನರೇಂದ್ರ ಮೋದಿ. ಬರೀ ಏನು ಸರ್ ವಾಡೆ ಬಾಗ್ಲಿ ಮಾಡ್ಬಿಟ್ಟಿದ್ದೀರಿ? ಏನು ಕಡೆ ಹಳ್ಳಿಯಾಗೆಲ್ಲ ಹಿಂಗ ರೀ, ಮನೆಗಳು ಬಾಗಿಲುಗಳಿಗೆ ಇದನ್ನ ಬರ್ತಾರ. ನಾವು ಕಟ್ಟಿಗೆ ತೊಗೊಂಡು ನಾವು ಮಾಡಿಸಿದ್ದು ಬಾಗಲ. ಹೌದು ಸರ್. ಹ್ಞೂ ರೀ. ಬಹುಶಃ ಈ ಬಾಗಿಲು ಮಾಡಿಸೋ ಖರ್ಚಲ್ಲೇ ಒಂದು ಮನೆ ಕಟ್ಬೋದು, ಚಿಕ್ಕ ಮನೆ. ಅವಾಗ ಕಡಿಮೆ ಆಗೈತ್ರಿ ಇದು. ಅವಾಗ ಮಾಡಾಕನ 36,000 ಕೊಟ್ಟಿದ್ದೀವಿ, ಈಗ ಮಾಡಾಕನ ಲಕ್ಷ ರೂಪಾಯಿ ಮ್ಯಾಗ ತೊಗೋತಾರೆ. ಇದಾಗ ಇದೆಲ್ಲ ಕೈಲಿ ಮಾಡಿದ್ವಿ, ಎಲ್ಲ ಮಿಷಿನ್ ಬಂದಾವ್ರಿ. ಎಲ್ಲ ಮಿಷಿನ್ ಮ್ಯಾಗ ಮಾಡ್ತಾರೆ ಈಗ. ಇದೆಲ್ಲ ಹ್ಯಾಂಡ್ ವರ್ಕ್. ಇದೆಲ್ಲ ಹ್ಯಾಂಡ್ ವರ್ಕ್ ರೀ. ಇದು ಕಟ್ಟಿಗೆ ಎಲ್ಲ ಸಾಗವಾನಿ ಇದೆ. ಇದು ಕದ ರೀ. ಇವು ಕದಗಳು ಸಾಗವಾನಿ. ಎಲ್ಲ ಸಾಗವಾನಿ. ಟೀಕುಡ್. ಹಾಂ, ಟೀ ಗುಡ್. ನೀವು ಇಂಗ್ಲೀಷ್ನಾಗ ಟೀ ಗುಡ್ ಅಂತಾರೆ ನೋಡ್ರಿ. ಓಕೆ, ಹೋಗೋಣ ಸರ್. ಬರ್ರಿ ಬನ್ನಿ, ಒಳ್ಳೇದಾಗಲಿ ಎಲ್ರಿಗೂ. ಬರ್ರಿ ಬರ್ರಿ. ಇದು ಒಂಥರ ಈಗೆಲ್ಲ ಮಾಡರ್ನ್ ಮನೆ ಕಟ್ಕೊಂಡ್ಬಿಡ್ತಾರೆ, ಹಳ್ಳಿಗಳಲ್ಲೂ ಸಿಟಿ ಥರ ಕಟ್ಬಿಡ್ತಾರೆ. ಬಟ್ ನೀವು ಪ್ರಾಪರ್ ಹಳ್ಳಿ ಥರನೇ ಕಟ್ಕೊಂಡಿದ್ದೀರಾ? ಹೌದು ರೀ. ಆ ಮನೆ ನಮ್ದು ಈಗ ಊರ ಕಟ್ಟಿವಲ್ರಿ, ಅದೀಗ RCC ಮಾಡಿವ, ಈಗಿನ ಟೈಪ್ ಮಾಡಿವ್ರಿ ಅದನ್ನ. ಈ ಟೈಪ್ ಮನಿನ ಇಷ್ಟ ಮಾಡ್ರಿ ಇಲ್ಲೆಲ್ಲ. ಎಲ್ಲ ಕಟ್ಟಿಗೆ ಭಾಳ ತುಟ್ಟಿಯಾಗಿ ಈಗ ಎಲ್ಲರೂ ಏನು ಮಾಡಕತ್ಬಿಟ್ರೆ RCC ಮಾಡಕತ್ಬಿಟ್ರಿ. ಇದ್ದ ಟೈಪ್ ಮನಿನೇ ಭಾಳ ರೀ ಇಲ್ಲೆಲ್ಲ ಹಳ್ಳಿಯಾಗ. ಅದ್ರ ನೋಡ್ರಿ ಎಷ್ಟು ತಂಪೈತಿ. ಹೌದು. ಮಧ್ಯಾಹ್ನದಾಗ ನಾವು ಹೊಲದಿಂದ ಬಂದೀವಿ ಅಂದ್ರೆ ಒಳಗೆ AC ರೂಮ್ನಾಗ ಬಂದಂಗದೆ. ಮಡಿಗೆ ಮನಿನ ಹಂಗಾರಿ ಅವು ತಂಪಗವ್ರಿ. ಏನು ಮನೆ ಅಂತಾರೆ ಅವಕ್ಕೆ? ಮಡಿಗೆ ಮನಿ ರೀ. ಮಡಿಗೆ ಮನೆ. ಮಡಿಗೆ ಮನೆ, ಮಡಿಗಿರಿ ಅಂತವೆ ನಾವು. ಹಾಂ, ಓಕೆ, ನೈಸ್. 2 ಜಗಲಿ, 2 ಪಾರ್ಟಿಷನ್ ರೀ ಅದು ಮನಿ. 2 ಪಾರ್ಟಿಷನ್. ನಮ್ಮ ತಮ್ಮಗೊಂದ ನಮ್ಗೊಂದ. ಇದು ನಿಮ್ದು? ಹೆಂಗ ಕುಡಿಯೋದವ್ರಿ. ಈಗೇನು ಹಂಚಿಗೆ ಆಗಿಲ್ಲ. ಮುಂದೆ ಬೇರೆ ಅಕಸ್ಮಾತ್ ಬೇರೆ ಆದ್ರೆ ಅವ್ರದ್ದು ಇದೊಂದು ಅಡಿಗೆ ಮನಿ, ಇದೊಂದು ಅಡಿಗೆ ಮನಿ, ಅದೊಂದು ದೇವ್ರ ಕೋಲೆ, ಇದೊಂದು ದೇವ್ರ ಕೋಲೆ, ಇವು 2 ರೂಮ್. 2 ರೂಮು. ಈ ಟೈಪ್ ಬೇರೆ 2 ಪಾರ್ಟಿಷನ್ ಇಟ್ಟು ಮಾಡಿಸಿದ್ರಿ. ಅದು ಮಾಡಿಸಿದ್ರಿ. ಇದು ಹಾಲು, ಇಬ್ರಿಗೂ ಒಂದು ಹಾಲು. ಇದಕ್ಕೆ ನಾವು ಪಡಸಾಲೆ ಅಂತೀವಿ. ಪಡಸಾಲೆ. ಪಡಸಾಲೆ. ಇದು ಹುಸಿ. ಹುಸಿ ಅಂದರೆ? ಹುಸಿ ಅಂದ್ರೆ ಇದು ಶಾಸ್ತ್ರೋಕ್ತವಾಗಿ ಶಬ್ದ ರೀ. ಅದ ಮೊದಲಿನ ಹಿರಿಯರು ಏನು ಮಾಡ್ಯಾರ, ಹುಸಿ ಅಂದ್ರೆ ಸುಳ್ಳು. ಸುಳ್ಳು, ಹೌದು. ಹೌದಲ್ರಿ. ಮನೆಯಿಂದ ಹೊರಬೇಕು ಹೋಗ್ಬೇಕಾದ್ರೆ ನೀ ಹೊರಗೆ ಹೋಗಿ ಏನೋ ಮಾಡಿದ್ರು ಹುಸಿ. ಸುಳ್ಳೈತಿ. ಪ್ರಪಂಚ ಅನ್ನೋದು ನಾವು ಮಾಡೋದೆಲ್ಲ ಸುಳ್ಳ. ಹುಸಿ ಅದು ಹುಸಿ. ನಾವು ಮನೆಗೆ ಹೊರಗೆ ಹೋಗ್ಬೇಕಾದ್ರೆ ಹುಸಿ ಒಳಗೆ ಹಾದು ಹೋಗ್ತೀವಲ್ರಿ, ಇದು ಅಧ್ಯಾತ್ಮ ನಮ್ಗೆ ನೆನಪಿರ್ಲಂತ ಹಿರಿಯರು ಮಾಡ್ಯಾರ. ಹುಸಿ ಒಳಗೆ ಬಂದರು ಹೊರಗೆ ಹೋಗಿ ಏನು ಮಾಡಿ ಬಂದಿದ್ದು ಹುಸಿ. ಸುಳ್ಳ. ಸುಳ್ಳ. ಹೊರಗೆ ಹೋಗ್ಬೇಕಾದ್ರೆ ನೀವು ಏನು ಮಾಡಕ್ಕೆ ಹೋಗಿ ಹೊರಗೆ ಹೋಗಿ ಏನು ಮಾಡಿದ್ರು ಹುಸಿ. ಆ ಟೈಪ್ ಹೆಸರು ಇಟ್ಟಾರ ಹುಸಿ ಅಂತೇಳಿ ಹೆಸರು. ಅನುಭವ ಇದೆ. ಹಾಂ, ಇದು ಹಿರಿಯರು ಇಟ್ಟಿದ್ರಿ. ಅದು ಅಧ್ಯಾತ್ಮದ ಶಬ್ದ ರೀ. ಅದು ಅದೊಂದು ಹುಸಿ ಅಂದ್ರೆ ಸುಳ್ಳು. ಸುಳ್ಳು ಅಂತ ನೀವು ಮಾಡಿದ್ರೆ ಸುಳ್ಳು ಅಂತ ಜೀವನದಲ್ಲಿ ಏನು ಮಾಡ್ತೀರಲ್ಲ, ಇದ್ಯಾವ್ದು ಸತ್ಯ ಅಲ್ಲ. ಯಾವ ಸತ್ಯ ಅಲ್ರಿ, ಯಾವುದು ಸತ್ಯ ಇಲ್ಲ. ಎಲ್ಲ ಸುಳ್ಳು ಐತ್ರಿ. ಕಾಣೋದೆಲ್ಲ ಸುಳ್ಳ. ಕಣ್ಣಿಗೆ ಕಾಣೋದೆಲ್ಲ ಸುಳ್ಳ. ಕಾಣಲಂಥದ್ದೊಂದು ವಸ್ತು ಐತಿ, ಅದು ನಿಜವಾದ ವಸ್ತು, ಸತ್ಯ ವಸ್ತು. ಅಂದ್ರೆ ಈಗ ನಾವು ಬದುಕ್ತಿದೀವಲ್ರಿ ಜೀವನ, ಈಗ ಹೊಲ ಮನೆ ಆಸ್ತಿ, ನೀವು ಕಲಾವಿದ್ರು, ನಾವು ಯೂಟ್ಯೂಬರ್ಸ್, ಇವೆಲ್ಲ ಹುಸಿನೇ. ಹೌದು. ಇದೆಲ್ಲ ಬಿಟ್ಟುಕ್ರಿಲ್ಲ ನೀವು. ಖರೆ ಸತ್ಯ ಆದ್ರೆ ಯಾಕೆ ಬಿಟ್ಟುಕ್ರಿ? ಸುಮ್ಮನೆ ಇದೆ ನಮ್ಗೆ ವ್ಯವಹಾರ ಕಷ್ಟ ರೀ. ವ್ಯವಹಾರ ಮಾಡೋಕೆ ಕಷ್ಟ. ಇದನ್ನ ಮತ್ತು ಭಗವದ್ಗೀತೆದೊಳಗೆ ಅರ್ಜುನ ಹೇಳಿಲ್ಲನ್ರಿ, ನೀನು ಅವ್ರನ್ನ ಕೊಲ್ಲೋದಲ್ಪ, ಅವ್ರ ಸಾಯೋದಿಲ್ಲ ಅಂದರೆ ಅರ್ಜುನಿಗೆ. ಮತ್ತು ಭಗವದ್ಗೀತೆ ಬೋಧ ಮಾಡಿದ್ರೆ ಯುದ್ಧ ಮಾಡ್ಕೊಂಡಿರ್ತಾನೆ. ಎಲ್ಲ ಸುಳ್ಳು ಐತೆ ಅಂತ ತಿಳ್ಕೊಂಡ್ಮೇಲೆ ಯುದ್ಧ ಮಾಡ್ಕೊಂಡಿರ್ತಾನೆ ರೀ. ಅವರೆಲ್ಲ ಕೊಲ್ಲೋದಕ್ಕತ್ತಿ ನಮ್ಮ ಅಂತಂಬರು, ನಮ್ಮ ದೊಡ್ಡಪ್ಪನ ಮಕ್ಕಳು ಅಂತ ಅರ್ಜುನ ಯುದ್ಧ ಮಾಡಕ್ಕೆ ಅಲ್ಲಿ ಅಂತ ಕುಂತು ಬಿಟ್ಟಿರ್ತಾನೆ. ಇದೆಲ್ಲ ಸುಳ್ಳ. ಇದನ್ನೆಲ್ಲ ಮಾಡ್ಸಾವ ನಾನಾ ಅಂತ ಹೇಳ್ತಾನೆ ಅವ್ರು, ಶ್ರೀಕೃಷ್ಣ ಪರಮಾತ್ಮ. ನಿನ್ನೊಳಗೂ ನಾನು ಅದೇನಿ, ಅವ್ರೊಳಗೂ ನಾನು ಅದೇನಿ, ಎಲ್ಲರೊಳಗೂ ಆಸೋಕಾಗಿ ತಗೊಂಡು ನೀವು ನಿಮಿತ್ತೆ.
ನೀವು ಬಂದ್ರಿ ವಿಡಿಯೋ ಮಾಡೋಕೆ ನಿಮಿತ್ತ ಅದು ಯಾವ ಸುಳ್ಳು ಐತ್ರಿ ಅದು ಯಾವುದು ಸತ್ಯ ಇಲ್ಲ. ಅವ ಅರ್ಜುನ್ಗೆ ಗೊತ್ತಾದ್ಮೇಲೆ ಯುದ್ಧ ಮಾಡಕ್ಕೆ ನಿಂತವ. ಜೀವನದ ಅರ್ಥ ಏನಂತ ಅರ್ಥ ಐತಿ ತಿಳ್ಕೊಂಡು ಮಾಡ್ಬೇಕು ಅವನು. ನುಕ್ಸಾನ ಆತಂತ ಹೇಳಿರಿ ಅದಕ್ಕೆ ಮರಗಬಾರ್ದು ನೀವು. ನುಕ್ಸಾನ ಆಗಕ್ಕೆ ಏನಾರು ತಂದಿರಿ ಬರುವಾಗ ಏನು ತೊಗೊಂಡಿರಿ ನೀವು? ಏನಿಲ್ಲ. ಹೋಗುವಾಗ ಏನು ಹೋಯ್ತಿರಿ? ಏನಿಲ್ಲ. ಅದೆಲ್ಲ ಸುಳ್ಳು ಐತಿಲ್ಲ ರೀ. ಉಪಯೋಗ ಮಾಡಿ ಹೋದಟ ಕೆಲಸ ಅದ. ಇನ್ನೊಂದು ಹಾಡ ನಮ್ದು ವೈರಲ್ ಆದ ನೋಡ್ರಿ. ಕೋಟಿ ಕೋಟಿ ಗಳಿಸಿದ ಮಗು ಸುಖ ಎಲ್ಲೈತಿ. ಕೋಟಿ ಕೋಟಿ ಗಳಿಸಿದ ಮಗು ಸುಖ ಎಲ್ಲೈತೆ, ಇನ್ನು ಗಳಿಸಬೇಕಂತವನ ಬುದ್ಧಿ ಕೆಟ್ಟೈತೆ. ಇದು ಹೋಟೆಲ್ದಾಗಿನ ಊಟ ಬಿಟ್ಟ ಹೋಗಬೇಕು ಇಲ್ಲಿ ಪ್ಲೇಟ, ಎಷ್ಟಿದ್ದರೂ ಇಲ್ಲೇ ಬಿಟ್ಟ ಹೋಗಬೇಕು ಮಾಡಿ ಊಟ. ಒಯ್ಯಾಕ ಬಿಡುದಿಲ್ಲ ಹೋಟೆಲ್ ಮಾಲೀಕ ಮೊದಲ ಜ್ಞಾನ ಮಾಡಿ. ಅದು ಏನೇನು ಊಟ ಮಾಡಿ ಹೋಗುದಿಲ್ಲ ಅಷ್ಟೇ ಕಲ್ತಿಲ್ಲೇ ಅಷ್ಟೇ. ಅದೇ ಪ್ಲೇಟಿಗೆ ಇನ್ನೂ ಬರ್ತಾನೆ. ಹಾಂ ಅದೇ ಟೇಬಲ್ ಅದೇ ಪ್ಲೇಟ್. ಅದು ಪ್ಲೇಟ್ ಯಾಕೆ ಮಾಲಕ ಅದಲ್ರಿ ಓದ್ ಕೊಡ್ದಲ್ಲವ ಉಣ್ಣೋದು ಬಿಟ್ಟು ಹೋಗೋದು ಇಲ್ಲೇ. ಒಂದು ಹೊಲ ಏನಂತಿ ಮಕ್ಕಳು ಏನಿದಾವಲ್ಲ ಇವಾಗ ಪ್ಲೇಟ್ ಊಟ ಮಾಡಿ ಹೋಗೋದು ಅಷ್ಟೇ ಕೆಲಸ. ಅಷ್ಟಕ್ಕೆ ಇಷ್ಟು ಹೊಡೆದಾಡ್ತಾ ಇದೀವಿ ನಾವು. ಅದು ತಿಳುವಳಿಕಿಲ್ಲ ಅದಕ್ಕೆ, ಜ್ಞಾನ ಇಲ್ಲಲ್ರಿ. ಜ್ಞಾನ ಇಲ್ಲದಕ್ಕೆ ಅರ್ಜುನ ಮಲ್ಲಿ ಅಂತ ಕುಂತಿದ್ದಾವೆ ಇದು ಮಾಡಕ್ಕೆ. ನಮ್ಮ ಗುರುನ ಮೇಲೆ ಯಾಕೆ ಯುದ್ಧ ಮಾಡಲಿ, ನಮ್ಮ ಅಜ್ಜ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳೆಲ್ಲ ಇದ್ದಾರೆ. ಜ್ಞಾನ ಇದ್ದಕ್ಕಿಲ್ಲ ಅವಾಗ. ಜ್ಞಾನ ಆತಿ ಇವ್ರು ಯಾರು ಸಾಯೋದಿಲ್ಲ ಅನ್ನೋ ಗೊತ್ತಾಯ್ತು ಅವಾಗ. ಶರೀರ ನಾಶಕತಿ ಈಗ ಶರೀರ ನಾಶಕತಿ ಯಾವ ಸಾಯೋದಿಲ್ಲ ಅಂತ ಗೊತ್ತಾಯ್ತ ಮೇಲೆ ಅವಂಗ ಇದು ಮಾಡಕ್ಕೆ ನಿಂತಾವ. ನೀವು ನಿಮಿತ್ತ ಎಷ್ಟ ಅಂತ ಹೇಳಿದವ ಅರ್ಜುನ್ಗ ಕೃಷ್ಣ. ನಿಮಿತ್ತಗಳೇ ಹೌದ್ರಿ. ಒಂದು ಪಾತ್ರ ನಾಟಕನಾಗ ಒಂದು ಪಾತ್ರ ಮಾಡಿರ್ತೀವಿ ನೀವು. ಆ ಪಾತ್ರ ನೀವು ಅಂತ ಕುಂತ್ರೆ ಹೆಂಗ ನಾವಲ್ಲ ಅದು ಪಾತ್ರ ಬಣ್ಣ ವರ್ಷಕೊಂಡ್ಮೇಲೆ ಮುಗಿದೋದ್ನಿ. ಪಾತ್ರ ನಾಟಕದೊಂದು ನಾಟಕನಾಗ ಒಬ್ಬ ರಾಜ ಆಗಿರ್ತಾನೆ. ರಾಜನ ನಾನು ಮುಂಜಾನೆ ದಂಗ ಅವಾಗ ಅಡ್ಡಿಲ್ರಿ ಹಂಗ್ರಿ ನಾಟಕ ಅಂತ ಗೊತ್ತಿರ್ತೈತೆ ಅವಂಗ. ಈಗ ಬ್ಯಾಂಕಿನೊಳಗೆ ಕ್ಯಾಶಿಯರ್ ಇರ್ತಾನೆ, ಚೇಂಜ್ ಮಾಡೋ ರೊಕ್ಕ ಎನಿಸ್ತಿರ್ತಾನೆ ಇದು ನಂದಲ್ಲ ಅಂತ. ಬ್ಯಾಂಕಿನಾಗ ಕ್ಯಾಶಿಯರ್ ಅವ್ಗೆ ಗೊತ್ತಿದ್ದು ನಂದಲ್ಲ. ಅವ್ಗೆ ಖುಷಿ ಆಗಿರ್ತದನ್ರಿ, ಬೇಸರ ಆಗಿರ್ತದೆ ಅವ್ಗೆ ರೊಕ್ಕ ಎನಿಸಿ ನಿಮ್ಮದ ರೊಕ್ಕ ಎನಿಸೋದು ಬೇರೆ, ಇನ್ನೊಬ್ಬ ರೊಕ್ಕ ಎನಿಸೋದು ಬೇರೆ. ಇನ್ನೊಬ್ಬ ರೊಕ್ಕ ಎನಿಸ್ತಾಕತ್ತೀವಿ ಅಂತ ಅವ್ನು ತಿಳ್ಕೊಳ್ತಾನೆ ಮ್ಯಾನೇಜರ್ ಕ್ಯಾಶಿಯರ್. ಹಂಗೆ ಏನಿದೆ ಅವ್ನು ಬಿಟ್ಕೊಟ್ಟು ಸಂಜೆಗೆ ಹೋಗೋದನ್ನ ಮತ್ತೆ ಕದಾಕೊಂಡ ಹಂಗೆ ಇದ್ದಿದ್ದು ಜೀವನ ಅಂದ್ರೆ. ಅದಕ್ಕೆ ಇದು ಶಾಸ್ತ್ರ ಏನಂತಾರ ಹುಸಿ. ಇದು ಹುಸಿ. ನೀನು ಹೊರಗೆ ಹೋಗಿ ಏನೋ ಮಾಡಿದ್ರು ಹುಸಿ, ಒಳಗೆ ಬಂದು ನೀ ಏನು ಮಾಡಿ ಬಂದರೂ ಹುಸಿ. ಒಳಗಿದು ನೆನಪು ಮಾಡ್ತಂತಾರೆ ಡೈಲಿ ನಮಗೆ. ಇದು ನೆನಪು ಹುಸಿ ಐತಿಪ್ಪ, ಎಲ್ಲ ಸುಳ್ಳು ಐತಿ ತಿಳಿದ ನಡಿ. ಹೊರಗೆ ಹೋಗ್ಬೇಕಾದ್ರೆ ಇದ್ರಾಗ ಹಾದು ಹೋಗ್ಬೇಕ್ರಿ, ಒಳಗೆ ಬರ್ಬೇಕಾದ್ರೆ ಇದ್ರಾಗ ಹಾದು ಬರ್ಬೇಕ. ಎಷ್ಟು ಅರ್ಥ ಗರ್ಭಿತವಾದಂಥ ಶಬ್ದ ಇಟ್ಟಾರ ಹಿರಿಯರು ಅದಕ್ಕೆ ಖುಷಿ. ನಮ್ಮ ಹಿರಿಯರು ಬುದ್ಧಿವಂತರು ಬಿಡಿ, ಭಾಳ ಅವ್ರು ಅದ್ರಾಗ ಹೊಂಟಿವ್ರು. ನಾವೇನು ಮಾಡತ್ತಿಲ್ಲ. ನಾವು ತುಂಬಾ ಬುದ್ಧಿವಂತರು, ನಮ್ಗೆಲ್ಲ ಗೊತ್ತು, ಓದ್ಬಿಟ್ಟಿದೀವಿ. ಅದೇ ಖುಷಿ. ಅದು ಖುಷಿ. ನಮ್ಮ ಹಿರಿಯರಿಗೆ ಏನು ಗೊತ್ತಿರ್ಲಿಲ್ಲ ಅವ್ರು ಇಟ್ಟಾರ ಅಂತ ಹೇಳ್ಬಿಡೋದು ನಾವು. ನೋಡಿ ಫ್ಯೂಚರ್ ಪ್ಲಾನ್ ಮಾಡಿದೀವಿ. ನಮ್ಮ ತಮ್ಮಗಳು ಏನಾದ್ರು ಬೇರೆ ಆದ್ರೆ ಆಗ್ಬೋದು ಅಂತ ಮೊದಲೇ ಯೋಚನೆ ಮಾಡಿದೀವಿ. ಅಂದ್ರೆ ಮುಂದಕ್ಕೂ ಯೋಚನೆ ಮಾಡಿದೀವಿ. ನೀವು ಏನಾದ್ರು ಆಗಬಹುದು ಈ ಥರ ಆಗ್ತದೆ ಇಲ್ಲ. ಮತ್ತು ಇಬ್ಬರು ಎರಡು ಮನೆ ಪಾರ್ಟಿಷನ್ ಇಟ್ಟು ಮಾಡ್ಬೇಕ್ರಿ. ಇವು ಸಪ್ರೇಟ್ ಮಾಡೋದು ಹಳ್ಳಿಗಳ್ದಾಗ ಹಿಂಗೆ ಕೂಡಿ ಮನೆಯೇ ಬಾಳ್ರಿ. ಇದು ಒಂದು ಬಾಂಧವ್ಯ ಜಾಸ್ತಿ. ಒಂದೇ ಬಾಗಲ್ದಾಗ ನಾವು ಅಡ್ಡಾಡೋದು. ಒಂದೇ ಮನೆಯಾಗಿದ್ರು ಅವ್ರದ್ದು ಈಗ ಸಿಟಿ ಒಳಗೆ ಈ ಟೈಪ್ ಇರೋದಿಲ್ಲ, ಬಾಗಿಲು ಬೇರೆ ಬೇರೆ ಇರ್ತಾವೆ. ಇದು ಅನ್ನೋನ್ಯ ಜೀವನ ಹಳ್ಳಿ ಒಳಗೆ ಎಲ್ಲ ಮನೆಗಳ್ದಾಗ ಹಸಿಗೆ. ಈಗಿನ ಮನೆಗಳೆಲ್ಲ ಬೇರೆ ಬೇರೆ ಕಟ್ಟಾತಾರೆ ಬಿಡ್ರಿ. ಮೊದಲಿನ ಮನೆಗಳೆಲ್ಲ ಕೂಡಸ್ರ ಮನೆ ಅಂತಾರೆ. ಕೂಡಸ್ರ ಮನೆ ಅಂತಂದ್ರೆ ಈಚೆ ಕಡೆ ಊರು ಒಂದೇ ಬಾಗಲ್ದಾಗ ಅಡ್ಡಾಡೋದು ಈ ಟೈಪ್. ನಮ್ಮದು ಅವಿಭಕ್ತ ಕುಟುಂಬ ದೇಶ. ಯಾವ ಬೇರೆ ದೇಶದಾಗಿಲ್ಲ ಇದೆಲ್ಲ. ನಮಗೊಂದು ಅದ್ಭುತ ಸಂಸ್ಕಾರ ಸಂಸ್ಕೃತಿ ಇದ್ದಂಥ ದೇಶ. ಮತ್ತು ಇಲ್ಲೆಲ್ಲ ಒಂದು ಅಂದ್ರೆ ಎಲ್ಲ ಆಗಲೇ ಅಂತಂಬ್ರು ಸಿಟಿ ಒಳಗೆ ಅಥವಾ ಆದ್ರೆ 3-4 ಲಕ್ಷ ರೂಪಾಯಿ ಹಾಕಿ ಯಾರ ಅಂತಂಬ್ರನ್ನ ತೋರಿಸ್ತಾರೆ. ಅವ್ರು ಪಾಡಿ ಅವ್ನು ಬೇರೆ ಇದಂತಪ್ಪ, ಅವ್ನ ಜೀವನ ಅವ್ನು ಹಿಂಬಲ ಐತಿ, ಅವ್ನು ಮಾಡಿದ್ದ ಅನ್ನೋದಂತ ಅಂದ್ಬಿಡ್ತಾರೆ. ಇಲ್ಲಿ ಹಳ್ಳಿಗಳ್ದಾಗ ಹಂಗೆ ಆಗಲ್ರಿ. ನಮ್ಮ ತಮ್ಮ ನಮ್ಮಣ್ಣ ಅನ್ನುವಂಥದ್ದೊಂದು ಇದಿರ್ತೈತಿ, ಬಾಂಧವ್ಯ ಇದೆ. ಅದಕ್ಕೆ ಭಾರತ ಇನ್ನೂ ಸ್ವಲ್ಪ ಆರೋಗ್ಯವಾಗಿದೆ. ಹೌದು. ಇದು ಜಗತ್ತಿಗೆ ಗುರು ಅಂತ ದೇಶ ಇದು. ಇದು ಜಗತ್ತಿಗೆ ಗುರು ಸ್ಥಾನದೊಳಗೆ ಇದ್ದಂಥ ದೇಶ. ಈಗಿನ ಜನ್ರೇಷನ್ ಈಗಿನ ಯುವಕರು ಅದು ಪಾಶ್ಚಾತ್ಯ ಸಂಸ್ಕೃತಿ ಬೆನ್ನ ಹತ್ತೈತಿ ಒಂದಷ್ಟು ಸಿಟಿ ಒಳಗೆಲ್ಲ. ಬರ್ರಿ. ಇದು ಹಿತ್ಲ ಸ್ವಲ್ಪ ಹೋದ್ರಿ.
ಇದು 2 ಗುಂಟೆ. ಅದು ಕಡೆ ಇದು ನಮ್ಮ ತಮ್ಮನ ಮನೆ. ಹಾಂ, ಅದು ಕಡೆ ನಮ್ಮ ಅಣ್ಣನ ಮನೆ. ಅವು ಬಾಗಲ ಕಡೆ ಅದಾವೆ. ಇದು ರೋಡ್ ಐತಿ ಈ ಕಡೆ. ಓಕೆ. ಏನು ಸರ್ ಕಾರ್ಗಳು ಒಳಗೆ ಬರ್ತೈತೆ ರೀ. ಹಾಂ, ನಿಮ್ಮ ಕಾರು? ಹೌದು, ನಮ್ಮದು ರೀ. ಅಂದರೆ ನೀವು ಕಾರ್ಯಕ್ರಮಕ್ಕೆ ಹೋಗೋಕ್ಕೆ? ಹೌದು ರೀ. ಹಾಂ ಹಾಂ. ಕಾರ್ಯಕ್ರಮಕ್ಕೆ ಹೋಗಕ್ಕೆ ಎಲ್ಲರ ಮನೆ ಕೆಲಸಕ್ಕೆ ಮನೆಗೆ ನಾವು ಎಲ್ಲರ ಮನೆ ಕುಟುಂಬ ಎಲ್ಲರ ಮತ್ತು ಹೋಗಕ್ಕೆ ರೀ. ಬಾಡಿಗೆ ಹೊಡಿಂಗಿಲ್ಲ ರೀ. ನಮ್ಮ ಕಾರ್ಯಕ್ರಮಕ್ಕೆ ಹೋಗಕ್ಕೆ ನಮ್ಮ ಮನೆಯವ್ರು ಎಲ್ಲರೂ ಹೋಗಕ್ಕೆ ಬಳಸ್ತೀವಿ. ನೀವು ಹೊಡಿತೀರಿ ಸರ್? ನಾವು ಹೊಡಿತೀವಿ ರೀ. ನಮ್ಮ ಮಕ್ಕಳು ಹೊಡಿತಾರ. ಓಕೆ. ಎಷ್ಟು ಮಕ್ಕಳು ನಮ್ಗೆ 2 ಹೆಣ್ಮಕ್ಳು ರೀ. ಒಬ್ಬ ಗಂಡು ಮಗ. 2 ಹೆಣ್ಮಕ್ಳು ಮಾಡಿಕೊಟ್ಟಿವಿ. ಒಬ್ಬಕಿನ್ನ ಇಲ್ಲಿ ಸೌಂದತ್ತಿ ಅಂತ ಹರ್ಲಾಪುರ ಅಂತ ಐತಿ, ಸೌಂದತ್ತಿ ತಾಲೂಕು. ಅಲ್ಲಿ ಕೊಟ್ಟಿವಿ. ಆಕೆಗೆ ಅಂದ ಆರ್ಮಿ ಒಳಗದಾನ ರೀ. ಆರ್ಮಿ? ಮಿಲ್ಟ್ರಿ ಒಳಗದಾನ. ಆಕೆಗೆ 3 ಹೆಣ್ಮಕ್ಳು ಆಗ್ಯಾವ. ಒಬ್ಬಕಿನ ಇಲ್ಲಿ ಎತ್ತಿನಗುಡ್ಡ ಕೊಟ್ಟಿವಿ, ಅಗ್ರಿ ಕಾಲೇಜ್ ಅಂತ. ಆಕೆ ಗಂಡ ಅಲ್ಲಿ ಪೀರಿಯಡ್ ಅಸಿಸ್ಟೆಂಟ್ ಅಂತೇಳಿ ಅಗ್ರಿ ಕಾಲೇಜ್ ನೌಕರಿ ಮಾಡ್ತಾನೆ. ಗೌರ್ಮೆಂಟ್ ಜಾಬ್. ಆಕೆಗೆ 2 ಮಕ್ಳು ಆಗ್ಯಾವ. ಒಂದು ಗಂಡು, ಈಗ ಒಂದು 3 ತಿಂಗಳು ಪಾಪ ಹೋಗೈತೆ. ಈಗ ಒಂದು ಹೆಣ್ಣು. ಮಗ ಸಣ್ಣವ ಕಲಿತಾನೆ ರೀ. 5 ಮೊಮ್ಮಕ್ಕಳು. 5 ಮೊಮ್ಮಕ್ಕಳು. ನಮ್ಮ ತಮ್ಮನ ಮಗಳ ಒಬ್ಬಕಿನ ಕೊಟ್ಟೇವ್ರಿ. ಮತ್ತಿಬ್ಬರು ಕುಡಿಯೋದವ್ರ. ಆಕೆಗೆ 3, ಮತ್ತು ನಮ್ಮ ಅಣ್ಣನ ಮಕ್ಕಳಿಗೆ ಅವ್ರಿಗೆ 3 ಒಂದು 10 ಮೊಮ್ಮಕ್ಕಳು ಅದಾವ್ರಿ. ಈಗ ನಮ್ಮ ಈಗ ಪೊಲೀಸ್ ಅದಾನ ನಮ್ಮ ತಮ್ಮ. ಅವ ಎಲ್ಕ ಸಣ್ಣವಲ್ರಿ. ಅವ್ನ ಮಕ್ಕಳು ಇನ್ನೂ ಲಗ್ನ ಮಾಡಿಕೊಟ್ಟಿಲ್ಲ. ಆಕೆ ಒಬ್ಬಕ್ಕೆ BA ಏನೋ ಕಲಿತಾಳ. ಆಕೆಗೆ ಸಣ್ಣವ್ರು 2 ಅದಾರ. ಹ್ಞೂ ರೀ. ಬರ್ರಿ ಡೀಟೇಲ್ ಆಗಿ ನಿಮ್ಮ ಕತೆ ಮಾತಾಡೋಣ. ಬರ್ರಿ. ನಿಮ್ಮ ಮನೆ ಪರಿಚಯ ಮಾಡ್ತಾರೆ. ಬಾಯ್. ಅವ್ರು ಹಿಟ್ಟು ತುಂಬಾತಾರ ರೀ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್ ಇದ್ದೀವಿ. ಇವರು ನಮ್ಮ ಅವ್ವನ ಅಣ್ಣನ ಮಗಳ್ರಿ. ಓ, ಸ್ವಾತರ ಮಾವನ ಮಗಳ ಮಾಡ್ಕೊಂಡಿವಿ. ನಮಗೆ 3 ಮಕ್ಕಳ. ನಮ್ದು ಒಟ್ಟ ಲಗ್ನ ಮಾಡ್ಕೊಂಡಾಗಿಂದ ಜಗಳನ ಮಾಡಿಲ್ರಿ. ಜಗಳ ಅನ್ನೋದಾಗಿಲ್ಲ. ಸುಳ್ಳು ಯಾಕೆ ಹೇಳ್ರಿ? ಅಲ್ಲ ಸರ್, ಜಗಳ ಆಡಿದ ಹೆಂಗ್ ಸರ್ ಗಂಡ ಹೆಂಡತಿ? ಯಾವ್ದು ಬರೋ ತಾನೆ? ಇಲ್ಲ ರೀ, ಒಟ್ಟ ಜಗಳ ಮಾಡಿಲ್ರಿ. ಅಮ್ಮ ಹೇಳಿ. ಮುರಬಾ ಇಲ್ಲೇ ಇದೆಯಲ್ಲ ಮುರಬಾ? ಅದು ನವಲಗುಂದ ತಾಲೂಕು ರೀ. ನವಲಗುಂದ ತಾಲೂಕು. ಎಷ್ಟು ವರ್ಷ ಆಯ್ತು ಮದುವೆಗೆ? 30 ವರ್ಷ ಆಯ್ತು ನೋಡ್ರಿ. ನಾವು 30 ವರ್ಷ ಆಯ್ತು. ಓಕೆ. ನೀವು ಮೊದಲಿಂದ ಪರಿಚಯನೇ? ಮದುವೆ ಮುಂಚೆ? ಯಾಕಂದ್ರೆ ಸೋದರ ಮಾವನ ಮಕ್ಕಳು ಇಲ್ಲೇ ಇರ್ತಿದ್ವಿ ನಾವು. ಹಾಂ, ಇದು ಕೂಡ್ಬಿಟ್ಟಿಲ್ಲ. ಹಾಂ ಹಾಂ. ಇವ್ರು ನಮ್ಮ ಅತ್ತೆ ಅರ್ರಿ. ಹಾಂ, ಅಪ್ಪ ತಂಗಿ ಅರ್ರಿ. ಹಾಂ, ಅತ್ತೆ ಮನೇಲಿ ಇರ್ತಿದ್ರಿ ನೀವು? ಓಕೆ ಓಕೆ. ಒಟ್ಟು ನಡೀತಾ ಇದೆ ಲೈಫ್? ಆರಾಮದೇವ್ರಿ. ಹಾಂ ಹಾಂ. ಏನು ಇದಿಲ್ಲ. ಓಕೆ. ಹೆಂಗೆ ಈ ಜಗಳ ಇಲ್ಲದೆ ಹೆಂಗೆ ಬದುಕೋದು? ಏನು ಸೀಕ್ರೆಟ್? ಏನಲ್ರಿ, ನಾವು ಏನಾದ್ರು ಸಿಟ್ಟು ಮಾಡಿದಾಗ ಸುಮ್ಮನೆ ಆಗ್ಬಿಡ್ತಾಳ್ರಿ. ಮತ್ತು ಅವ್ರು ಏನಾದ್ರು ಅಕಸ್ಮಾತ್ ಒಮ್ಮೆ ಅವ್ರಿಗೇನು ಜೀವನದಾಗ ಒಮ್ಮೆ ಹಿಂಗೆ 2 ತೋಳ್ರಿ ಸಿಟ್ಟು ಬಂದಿರ್ತಾವಲ್ಲ, ಅವಾಗ ಸುಮ್ಮನೆ ಆಗ್ಬಿಟ್ರೆ ಜಗಳ ಆಗೋದಿಲ್ಲ ರೀ. ಓ, ಒಂಥರ ನಾವೊಮ್ಮೆ ನಾನು ಸ್ವಲ್ಪ ಜಾಸ್ತಿ ಸಿಟ್ಟು ಮಾಡವ. ಆಕೆಗಂತೂ ಸಿಟ್ಟ ಬರೋದಿಲ್ಲ. ಸಿಟ್ಟು ನೋಡಿ ಗೊತ್ತಿಲ್ಲ. ಯಾಕೆ ಸುಮ್ಮನೆ ಆಗ್ಬಿಟ್ರೆ ನ್ಯಾಯ ಬರೋದಿಲ್ಲ ರೀ. ಜಗಳನೇ ಇಲ್ಲ. ಮತ್ತು ಆಕೆ ಏನಾದ್ರು ಜಗಳ ಅದ ರೀ. ಬಟ್ ಆರಾಮದೇವ್ರಿ. ಅಷ್ಟೇ ಸೀಕ್ರೆಟ್. ಬರ್ರಿ. ಸಿಟ್ಟು ಬಂದು ಕರೆಕ್ಟ್ ಆಗೋದು. ಹಾಂ ಅಮ್ಮ, ಥ್ಯಾಂಕ್ ಯು. ಅಮ್ಮ, ಈ ಹಂಡೆ ಎಲ್ಲಿ ತೊಗೊಂಡ್ರಿಲ್ಲ ಸರ್? ಈ ಹಂಡೆ ನಿಮ್ಮ ವರದಕ್ಷಿಣೆ ಸರ್? ಇದು ನೀವು ಅವ್ರು ನಮ್ಮ ಮಾವರು ಕೊಟ್ಟಿದ್ರಿ. ಹೆಂಗೆ ಕಂಡಿದ್ದೀರಿ? ಕರೆಕ್ಟ್ ತಾನೆ? ಮೊದಲ ಟೈಮಲ್ಲಿ ಕೊಟ್ಟಿದ್ದೀರಿ? ಮದುವೆ ಆಗರಿ. ಚೆನ್ನಾಗಿದೆ. ಏರ್ಪುಡಿ ಹಂಡೆ. ಹ್ಞೂ ರೀ. ಓಕೆ, ಗ್ರೇಟ್. ಬನ್ನಿ ಬರ್ರಿ. ಮನೆ ಮೆಟ್ಲೆ ತುಂಬ ಚೆನ್ನಾಗಿದೆ. ಹ್ಞೂ ರೀ. ಇದು ಮೇಲೆ ಒಂದು ಫ್ಲೋರ್ ಮಾಡೇವ್ರಿ. ಇದನ್ನ ಪೇಂಟ್ ಅದು ಆಗ್ಬೇಕ್ರಿ. ನಮ್ಮ ಹೊರಗೆ ಮನೆ ಎಲ್ಲ ಪೇಂಟ್ ಆಗ್ಬೇಕ್ರಿ. ಇನ್ನು ನಾವು ಸ್ವಲ್ಪ ಬಡತನ ಪರಿಸ್ಥಿತಿ. ಅವಾಗ ಮನೆ ಹಾಕ್ಬೇಕಾದ್ರೆ ರಗಡ ಆಗೋಗ್ಬಿಡ್ತಿ. ಮತ್ತು 3 ಮಂದಿ ಹೆಣ್ಮಕ್ಳು ಮಾಡಿಕೊಟ್ಟೇವ್ರಿ. ಮದುವೆ ಮಾಡಿದ್ರಿ? ಮತ್ತು 5 ತೊಲಿ ಬಂಗಾರ, 25,000 ರೂಪಾಯಿ ಇದೆಲ್ಲ ದುಡುಕಿ ಮೇಲೆ ರೀ ಮಾಡಿಕೊಟ್ಟಿವಿ. ಮತ್ತು ಇದಕ್ಕೊಂದು 30 ರೂಪಾಯಿ ಖರ್ಚು ಮಾಡೀವಿ. ಮೊದಲೆಲ್ಲ ಮತ್ತು ನಾವು ಇನ್ನೊಬ್ರು ಕೆಲಸದಾಗ ದುಡ್ತಿದ್ವಿ ರೀ. ಹೊಲ ಮನೆ ಕೆಲಸದಾಗ ರೀ. ಹೊಲ ಮನೆ ಕೆಲಸಕ್ಕೆ ಅದು ಹಾಕಿದ್ದೀವಿ. ಬರ್ತಾ ನಾವು ಒಟ್ಟು ಭೂಮಿ ಮಾಡ್ಕೊತ ಬಂದೀವ್ರಿ. ಹಂತವಾಗಿ ಬೆಳೆದಿದ್ರಿ? ಹಂತವಾಗಿ ಬೆಳೆದವ್ರಿ. ಒಮ್ಮೆ ಹಾರಕ್ಕಾಗಲ್ಲ ಲೈಫ್. ಒಮ್ಮೆಗೆ ಹಾರಿದ್ರೆ ಅದು ಜೀವನದಾಗ ಸುಖ ಅದ್ರದ್ದು ಇದು ಗೊತ್ತಿರೋದಿಲ್ಲ ರೀ ಅವ್ರಿಗೆ. ಒಮ್ಮೆಗೆ ಒಂದಿಷ್ಟು ಏನಾರು ಸಿಕ್ತಂದ್ರೆ ನಿಮ್ಗೆ ಅದ್ರದ್ದು ಇದು ಗೊತ್ತಿರೋದು ನಮ್ಗೆ ಕಷ್ಟ ಸುಖ. ದುಡಿದು ನೀವು ಸ್ವಂತ ಬೆವರು ಸುರಿಸಿ ದುಡಿದು ಗಳಿಸಿದ್ರೆ ಬ್ಯಾಂಕ್ ಬಂದ್ರಿ ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ತೈತಿ. ಒಂದು ರೂಪಾಯಿನೂ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ತೈತಿ.
ಹಂಗೆ ಒಂದು ಕೋಟಿ ರೂಪಾಯಿ ನಿಮ್ಗೆ ಸಿಕ್ಬಿಡ್ತೀವಿ ಅಂತಂದ್ರೆ ಅದು ಬೆಲೆನೇ ಗೊತ್ತಿರೋದಿಲ್ಲ ನಿಮ್ಗೆ. ಸರಿಯಾಗಿ ಹೆಂಗೆ ಯೂಸ್ ಮಾಡ್ಬೇಕು ಗೊತ್ತಾವ, ಹೌದಲ್ರಿ ಮತ್ತೆ? ಅದ್ರ ಬೆಲೆ ಗೊತ್ತಾಗಲ್ಲ. ನೀವು ಬೆವರು ಸುರಿಸಿ ಇವು ದಾರಿಗೆ ಬರಾಕ್ತಿದ್ರಿ ಈಗ ನೀವು ಆಗಲೇ ಅಲ್ಲಿ ನಿಮ್ಗೆ 500 ರೂಪಾಯಿ ಸಿಕ್ತು ಅಂತೀರಿ. ಅದನ್ನ ನೀವು ಯಾವಾಗ ಖರ್ಚು ಮಾಡೀವಿ ಏನು ಮಾಡೀವಿ ಅಂತ ಅನ್ಸಕ್ಕೆ ಹೋಗದಿ. ಸಿಕ್ಕೈತಿ ಯಾರಿಗಾರು ಚಹಾ ಕುಡಿಸ್ಬಿಡೋದು, ಬರಲಿ ಚಿಕ್ಕ 4 ಹುಡುಗರು ಕರ್ಕೊಂಡು ಈ ಟೈಪ್ ಆಗಿಬಿಡ್ತೈತಿ. ಅದನ್ನು ನೀವು ಇನ್ನೊಬ್ರು ಕೆಲಸ ದುಡ್ದು 500 ರೂಪಾಯಿ ತಂದಿದ್ರಿ ಅಂದ್ರೆ ಚಹಾ ಕುಡಿಸ್ಬಾರಪ್ಪ ಅಂತ ಯಾರು ಕರೆದ್ರು ಇಲ್ಪ ಅಂತ ರೊಕ್ಕಂತೀರಿ. ಕಾರಣ ಅದು ಬೆಲೆ ಗೊತ್ತಿರ್ತದೆ ನಿಮ್ಗೆ. ಹಿಂಗೆ ನಾವು ಹಂತವಾಗಿ ಒಟ್ಟು ದುಡಿದು ನಾವು ಆರಾಮದೇವ್ರಿ, ಏನು ಚಿಂತಿಲ್ಲ. ಆದ್ರೆ ದುಡಿಮೇಲೆ ಸುಖ ಇದೆ. ಮತ್ತಲ್ರಿ ದುಡಿಮೆ ಇದ್ದವಗನ ಅಲ್ರಿ ಮತ್ತು ಸುಖ ಎಲ್ಲಿತ್ತು ಹೇಳ್ರಿ? ಸುಖ ಇದು ನೆಮ್ಮದಿ ಸಿಗ್ಬೇಕಂತಂದ್ರೆ ನಿತ್ಯದಲ್ಲಿ ದುಡಿಕ್ಬೇಕ್ರಿ. ಅವಾಗ ದುಡಿಕಿದ್ರೆ ನಿದ್ದಿನೂ ಹತ್ತೈತಿ, ಒಂದು ತುತ್ತ ಅನ್ನ ಹೋಗತಿ, ಆರೋಗ್ಯ ಇರ್ತೈತಿ. ಗಂಡ ಹೆಂಡತಿ ಹೆಂಗಿರಬೇಕು, ಹೆಂಗ ಇದ್ದರ ಸನಾಗ್ತೈತಿ ಬದುಕು, ಮೊದಲ ಇದನ್ನ ತಿಳಿದಿರಬೇಕು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.